ನೇತ್ರಾವತಿ ನದಿಗೆ ನಿರ್ಮಿಸಿರುವ ಆ ಸೇತುವೆಯ ಮೊದಲ ಪಿಲ್ಲರ್ ಮಧ್ಯೆಯೇ ಬಿರುಕು ಬಿಟ್ಟಿದೆ. ಇದರಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದ್ ವೇಳೆ ಇದನ್ನ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಅನಾಹುತ ಆಗುವುದಂತೂ ಪಕ್ಕ. ಅಷ್ಟಕ್ಕೂ ಬಿರುಕು ಕಾಣಿಸಿಕೊಳ್ಳೋಕೆ ಕಾರಣ ಏನು ಅನ್ನೋದರ ಕುರಿತು ವರದಿ ಇಲ್ಲಿದೆ. ಸೇತುವೆಯ ಮೊದಲ ಪಿಲ್ಲರ್ ಮಧ್ಯೆಯೇ ಬಿರುಕು, ಜೀವ ಭಯದಲ್ಲೇ ವಾಹನ ಸವಾರರ ಪ್ರಯಾಣ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ಪುತ್ತೂರು ಸಂಪರ್ಕಿಸುವ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಳ. ಹೀಗಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉಪ್ಪಿನಂಗಡಿ ಸಮೀಪ ನೇತ್ರಾವತಿ ನದಿಗೆ ಈ ಸೇತುವೆ ನಿರ್ಮಿಸಲಾಗಿದೆ. ಈ ಸೇತುವೆಯ ಒಂದು ತುದಿ ಬೆಳ್ತಂಗಡಿ ತಾಲೂಕು, ಇನ್ನೊಂದು ತುದಿ ಪುತ್ತೂರು ತಾಲೂಕನ್ನ ಸಂಪರ್ಕಿಸುತ್ತದೆ. ಆದರೆ ಈ ಅತಿ ಉದ್ದದ ಸೇತುವೆಯ ಮೊದಲ ಪಿಲ್ಲರ್ ಪಕ್ಕದಲ್ಲೇ ಈ ಬಿರುಕು ಬಿಟ್ಟಿದ್ದು, ಇದರಿಂದ ವಾಹನ ಸವಾರರಲ್ಲಿ ಆತಂಕ ಹೆಚ್ಚಿದೆ. ಇತ್ತೀಚೆಗೆ ಈ ರಸ್ತೆಯಲ್ಲಿ ಭಾರೀ ಗಾತ್ರದ ಲಾರಿಗಳ ಓಡಾಟ ಹೆಚ್ಚಾಗ್ತಿದ್ದು, ರಾತ್ರಿ ಹಗಲೆನ್ನದೇ ಮಣ್ಣು ಸಾಗಾಟ ನಡೀತಿದೆ. ಹೀಗಾಗಿ ರಸ್ತೆಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಒತ್ತಡ ಬಿದ್ದ ಪರಿಣಾಮ ಸೇತುವೆಯಲ್ಲಿ ಬಿರುಕು ಬೀಳಲು ಕಾರಣ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಉಪ್ಪಿನಂಗಡಿ ಬೆಳ್ತಂಗಡಿ ಹೈವೇ ಕನೆಕ್ಟ್ ಆಗ್ತದೆ. ಏನಾಗಿದೆ? ಇದರಲ್ಲಿ ಬಿರುಕು ಬಿಟ್ಟಿದೆ ಸೇತುವೆ. ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗ್ತದೆ, ಟನ್ನಿಗಟ್ಟಲೆ ಲಾರಿ ಹೋಗ್ತದೆ, ಮಳೆಲ್ಲ ಅಲಗಾಡ್ತದೆ ಹೋಗುವಾಗೆಲ್ಲ. ಅದು ಎಲ್ಲ ಕಬ್ಬಿನೆಲ್ಲ ಕಾಣ್ತದೆ ಬಿರುಕು ಬಿಟ್ಟು. ಈಗ ಭೀಮೆಲ್ಲ ಕಾಣ್ತದೆ, ಬಿರುಕಲ್ಲಿ ಬಿಟ್ಟಿದೆ. ಭೀಮಲ್ಲಿ ಸಹ ಅಪಾಯಕಾರಿ. ಹೌದು, ಅದು ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಅದು ಇನ್ನು ಸೇತುವೆ ನಿರ್ಮಿಸಿದ ಬಳಿಕ ಸರಿಯಾದ ಸಮಯದಲ್ಲಿ ಅದರ ನಿರ್ವಹಣೆ ಮಾಡದೆ ಹೋದರೆ ಇಂತಹ ಬಿರುಕುಗಳು ಕಾಣಿಸಿಕೊಳ್ತದೆ. ಈ ಬಿರುಕುಗಳಿಂದ ಸೇತುವೆಗೆ ದೊಡ್ಡ ಅಪಾಯ ಬರುವ ಸಾಧ್ಯತೆಗಳೂ ಹೆಚ್ಚಾಗಿವೆ. ಪ್ರಸ್ತುತ ಸೇತುವೆಯ ತಳಭಾಗದಲ್ಲಿದ್ದ ಗಿಡಗಳು ಇದೀಗ ಮರವಾಗಿ ಬೆಳೆಯುತ್ತಿವೆ. ಇವುಗಳ ಬೇರುಗಳು ಸೇತುವೆಯ ಕಾಂಕ್ರೀಟ್ ಅನ್ನ ಭೇದಿಸಿ ಬೆಳೆಯಲಾರಂಭಿಸಿದೆ. ಒಂದು ಕಡೆ ವಾಹನಗಳ ದಟ್ಟಣೆ, ಮತ್ತೊಂದು ಕಡೆ ನಿರ್ವಹಣೆ ಕೊರತೆಯಿಂದ ಸೇತುವೆ ಬಿರುಕು ಬಿಟ್ಟಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಸೇತುವೆಯ ಪಿಲ್ಲರ್ ಬಿರುಕು ಬಿಟ್ಟ ಬಗ್ಗೆ ಸಾರ್ವಜನಿಕರು ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾರೆ. ಶೀಘ್ರವೇ ಅಧಿಕಾರಿಗಳು ಸೇತುವೆಯ ಬಗ್ಗೆ ಗಮನ ಹರಿಸದೆ ಹೋದರೆ ಅಪಾಯ ಸಂಭವಿಸೋದು ಗ್ಯಾರಂಟಿ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.